ಸಂಪುಟ ಪುನರಚನೆಗೆ ಹಿರಿಯ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಮೇ 15ರೊಳಗೆ ಸಂಪುಟ ಪುನರಚನೆ ಮಾಡಿ ಸರ್ಕಾರಕ್ಕೆ 3 ವರ್ಷ ತುಂಬೋ ಒಳಗೆ ಪುನರಚನೆ ಆಗಲಿ ಅನ್ನುವುದು ಹಿರಿಯ ಶಾಸಕರ ಒತ್ತಾಯ. ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ನೀಡಿ ಎನ್ನುವಂತಹ ಬೇಡಿಕೆಯನ್ನಿಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಶಾಸಕರು ತಮ್ಮ ಈ ಪ್ರಸ್ತಾಪ ಇಟ್ಟಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಚರ್ಚೆ ಬಳಿಕ ಸೂಕ್ತ ನಿರ್ಧಾರ ಕೈಗೊಳ್ಳುವುದಾಗಿ ಬೇಡಿಕೆ ಹೊತ್ತು ತಂದ ಶಾಸಕರಿಗೆ ಭರವಸೆ ನೀಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಶಾಸಕರ ದಂಡೆ ದೆಹಲಿಗೆ ದೌಡಾಯಿಸಿತು. ಹಿರಿಯರಿಗೆ ಅವಕಾಶ ಕೊಡಬೇಕು, ಸರ್ಕಾರ 3 ವರ್ಷ ತುಂಬೋ ಸಂದರ್ಭದಲ್ಲಿ ತುಂಬೋದ್ರೊಳಗೆ ಪುನರಚನೆಯಾಗಲಿ, ಅವಕಾಶ ಬೇರೆಯವರಿಗೂ ಕೂಡ ಸಿಗಲಿ, ಹಿರಿಯರಿಗೆ ಸ್ಥಾನ ಕೊಡಲಿ ಅನ್ನುವಂಥ ಪ್ರಸ್ತಾಪವನ್ನು ಎಎಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದಿಟ್ಟಿದ್ದಾರೆ. ಆಗ ಖರ್ಗೆ ಅವರು ಕೂಡ ಶಾಸಕರಿಗೆ ಭರವಸೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿ ಸೂಕ್ತ ನಿರ್ಧಾರಕ್ಕೆ ಬರೋದಾಗಿ ತಿಳಿಸಿದ್ದಾರೆ. ಸಂಪುಟ ಪುನರಚನೆ, ಸಂಪುಟ ವಿಸ್ತರಣೆ ಅಂತ ಅನ್ನೋದು ಬಹಳ ದಿನಗಳಿಂದ ಕೂಡ ನೆನೆಗುದಿಗೆ ಬಿಚ್ಚಿರುವಂತಹ ವಿಚಾರ. ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಾದ ಮೇಲೊಂದು ಕಾರಣಗಳನ್ನು ಕೊಟ್ಟು ಅದನ್ನು ಮುಂದೂಡ್ತಾ ಬರಲಾಯಿತು. ಉಪಸಮರದವರೆಗೂ ಕಾದಂತಹ ಈ ಶಾಸಕರುಗಳು ಈಗ ಉಪಕದನ ಮುಕ್ತಾಯ ಆಗ್ತಿದ್ದಂತೆ ಹಿರಿಯ ಶಾಸಕರಿಗೆ ಸಚಿವಗಿರಿ ಕೊಡಿ, 3 ವರ್ಷ ತುಂಬೋದ್ರೊಳಗೆ ಪುನರಚನೆ ಮಾಡಿ ಅನ್ನುವಂತಹ ಪಟ್ಟು ಹಿಡಿದಿದ್ದಾರೆ. ಹಿರಿಯ ಶಾಸಕರ ಈ ಪಟ್ಟು, ಈ ಬೇಡಿಕೆಗೆ ಹೈಕಮಾಂಡ್ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಮೇ 15ರ ಒಳಗೆ ಸಂಪುಟ ಪುನರಚನೆಯಾಗಬೇಕು ಅಂದರೆ ಸರ್ಕಾರಕ್ಕೆ 3 ವರ್ಷ ತುಂಬೋದ್ರೊಳಗೆ ಈ ಪ್ರಕ್ರಿಯೆ ನಡಿಬೇಕು, ಅವಕಾಶ ಸಿಗಬೇಕು ಅಂತ ಅನ್ನೋದು ಹಿರಿಯ ಶಾಸಕರ ಕೋರಿಕೆಯಾಗಿದೆ. ಭರವಸೆ ಕೊಟ್ಟಿದ್ದಾರೆ ಖರ್ಗೆ. ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಸೋದಾಗಿ, ಚರ್ಚೆ ಬಳಿಕ ಸೂಕ್ತ ನಿರ್ಧಾರ ಕೈಗೊಳ್ಳೋದಾಗಿ ತಿಳಿಸಿದ್ದಾರೆ. ಖರ್ಗೆ ಅವರೊಂದಿಗೆ ಭೇಟಿ ಬಳಿಕ ಮತ್ತಷ್ಟು ಚರ್ಚೆಯನ್ನ ರಾಹುಲ್ ಜೊತೆಗೂ ನಡೆಸ್ತಾರಾ ಈ ಶಾಸಕರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಕರ್ನಾಟಕ ಭವನದಲ್ಲಿ ಇವತ್ತು ಅಂಬೇಡ್ಕರ್ ಜಯಂತಿಯ ಹಿನ್ನೆಲೆ ಅಲ್ಲಿ ಆಚರಣೆಯನ್ನು ನಡೆಸಿರೋದನ್ನು ಗಮನಿಸ್ತಾ ಇದ್ದೀವಿ. ಶಾಸಕರೆಲ್ಲ ಕರ್ನಾಟಕ ಭವನದಲ್ಲಿದ್ದಾರೆ. ನವದೆಹಲಿಯ ಕರ್ನಾಟಕ ಭವನದಲ್ಲಿ ತಮಗೆ ಸಚಿವಗಿರಿ ಬೇಕು ಅನ್ನುವಂತಹ ಪಟ್ಟಿನೊಂದಿಗೆ ಹೈಕಮಾಂಡ್ ಭೇಟಿಗೆ ಅಂತ ಹೋದಂಥವರು ಆ ಸಂದರ್ಭದಲ್ಲಿ ಇವತ್ತಿನ ಪ್ರಮುಖವಾದಂಥ ದಿನ ಅಂಬೇಡ್ಕರ್ ಅವರ ಜನ್ಮದಿನ ಆಚರಿಸ್ತಾ ಇದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ನಮ್ಮ ಒತ್ತಾಸೆ ಏನಿದೆ ಅಂತಕ್ಕಂಥದ್ದನ್ನು ಮತ್ತು ನಮ್ಮ ಬೇಡಿಕೆ ಏನಿದೆ ಅಂತಕ್ಕಂಥದ್ದನ್ನು ಅವ್ರ ಮುಂದೆ ಇಟ್ಟಿದ್ದೀವಿ. ಅವರು ಅತ್ಯಂತ ಸಹಾನುಭೂತಿಯಿಂದ ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ ಮತ್ತು ಎಲ್ಲೋ ಒಂದು ಕಡೆಗೆ ನಮಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇವತ್ತು ಕೂಡ ನಾವು ಬೇರೆ ಮುಖಂಡರುಗಳನ್ನು ಕೂಡ ಇವತ್ತು ನೋಡಬೇಕು ಅಂತೇಳಿ ಪ್ರಯತ್ನ ಪಡ್ತಿದ್ದೀವಿ. ಸದ್ಯದಲ್ಲಿ ಪಾರ್ಲಿಮೆಂಟ್ ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಹೆಡ್ ಕ್ವಾರ್ಟರ್ಸಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಅವರ ಟೈಮನ್ನು ಕೂಡ ಕೇಳಿ ಫಿಕ್ಸ್ ಮಾಡಿ ಭೇಟಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ನಿನ್ನೆ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರಿ, ಯಾವ ಥರದ ಆಶ್ವಾಸನೆ? ಖುಷಿಯಾಗಿದೆ. ಖರ್ಗೆ ಸಾಹೇಬರು ಒಬ್ಬ ನಮ್ಮ ರಾಷ್ಟ್ರೀಯ ನಾಯಕರು, ನಮ್ಮ ಅಧ್ಯಕ್ಷರು ಆಗಿದ್ದರಿಂದ 1 ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೆ. ಕರ್ನಾಟಕ ಸರ್ಕಾರದ ಬಗ್ಗೆ, ಕರ್ನಾಟಕದಲ್ಲಿ ಏನು ನಡೀತಿದ್ದರ ಬಗ್ಗೆ, ಮಂತ್ರಿಮಂಡಲದ ಬಗ್ಗೆ, ಹಾಗೆ ಮಂತ್ರಿಗಳ ಬಗ್ಗೆ ಎಲ್ಲರ ಬಗ್ಗೆಯೂ ಚರ್ಚೆ ಆಗಿದೆ. ಇದೆಲ್ಲ ಸ್ವಾಭಾವಿಕವಾಗಿ ತುಂಬ ಕೂಲಾಗಿ, ತುಂಬ ಚೆನ್ನಾಗಿ, ಯಾವುದೇ ಬಂದಿದ್ದಕ್ಕೆ ಏನು ಬೇಸರ ಇಲ್ಲದೇ ಮಾತಾಡಿದೆ. ಹಿಂದೆ ಎಲ್ಲ ಮಾತಾಡಿದ್ದೆಲ್ಲ ತಗೊಂಡಿದ್ದಾರೆ, ಅವರಿಗೂ ಗೊತ್ತಿದೆ, ಅವೆಲ್ಲ ಹೇಳಿದ್ದಾರೆ, ಅಂಥವ್ರನ್ನೆಲ್ಲ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅವೆಲ್ಲ ಅವರಿಗೆಲ್ಲ ಗೊತ್ತಿದೆ. ಕರ್ನಾಟಕದ ಎಲ್ಲ ರಾಜಕೀಯ ಎಲ್ಲ ಇದನ್ನು ಅವ್ರಿಗೆ ಮಾಹಿತಿ ಇದೆ, ಯಾವುದೂ ಇಲ್ಲ ಅಂತಲ್ಲ, ಎಲ್ಲದೂ ನಮಗೆ ಹೇಳಿದರು. ಅವರು ಈ ಥರ ಇದೆ, ಈ ಥರ ಇದೆ, ಈ ಥರ ಇದೆ, ನನಗೆ ಗೊತ್ತಿದೆ ಅಂತ ಹೇಳಿದ್ದಾರೆ. ಬಹುಶಃ ಒಳ್ಳೇದಾಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಇದ್ದೀವಿ. ಎಲ್ಲ ಇವತ್ತಿನ ಪ್ರೋಗ್ರಾಮ್ ಸರ್, ವೇಣುಗೋಪಾಲ್ ಊರಿಂದ ಬರ್ತಾರೆ ಅಂತ ಕಾಯ್ತಾ ಇದ್ದೀವಿ. ಬಂದರೆ ಇಮಿಡಿಯೇಟಾಗಿ ಅವ್ರು ಮೀಟ್ ಮಾಡ್ತೀವಿ. ನಮ್ಮ ಕೆಲವರು ಇವತ್ತೇ ಸಿಗ್ಬೋದು, ಇಲ್ಲ ನಾಳೆ ಸಿಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಆದರೆ ವೇಣುಗೋಪಾಲ್ಗೆ ಸುರ್ಜೇವಾಲಾ ಅವ್ರಿಗೂ ಇಬ್ಬರು ಮೀಟ್ ಮಾಡಿದೆ ಹೊರತಾಗಿ ನಾವು ಬೆಂಗಳೂರಿಗೆ ಹೋಗಲ್ಲ. ನಾವು ಒಂದೇ ಒಂದು ಸಬ್ಜೆಕ್ಟ್ ನಿಮಗೆಲ್ಲ ಗೊತ್ತಿದೆ, ಬೇರೆ ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಾವೇನು ಪಾರ್ಟಿ ಆ್ಯಂಟಿಬಯೋಟಿಕ್ಸು ಮಾಡ್ತಾಯಿಲ್ಲ. ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಇದು ನೀವು ಯಾವ ಥರ ಪ್ರೆಸ್ಗೆ ಹೋಗಿ ಅದು ಇದು ಮಾತಾಡ್ಬಿಡಿ ಅಂತ. ನಾವೇನು ಮಾತಾಡ್ತಾ ಇಲ್ಲ. ಪಾರ್ಟಿ ಅಧ್ಯಕ್ಷರು ಹೇಳಿದ ಪ್ರಕಾರನೇ ನಾವು ನಮ್ಮ ಲಿಮಿಟ್ ಇಟ್ಕೊಂಡಿದ್ದೀವಿ. ನಾವು ಒಂದು ಲಕ್ಷ್ಮಣ ರೇಖೆ ಹಾಕ್ಕೊಂಡಿದ್ದೀವಿ. ಪಾರ್ಟಿ ವಿರುದ್ಧ ಆಗಲಿ, ನಾಯಕರುಗಳ ವಿರುದ್ಧ ಆಗಲಿ ನಾವೇನು ಮಾತಾಡೋಕ್ಕೆ ಇಲ್ಲಿ ಬಂದಿಲ್ಲ. ನಾವು ಬಂದಿರೋದೇ ಒಂದೇ ಒಂದು ಪಾಯಿಂಟ್ ಅಂತಂದರೆ ರೀಶಫಲ್ ಮಾಡಿ ನಮಗೆಲ್ಲ ನಾವು ಸೀನಿಯರ್ ಇದ್ದೀವಿ. ಎಲ್ಲ ಈಗಿರೋ ಮಿನಿಸ್ಟ್ರು 4 ಸರಿ 5 ಸರಿ ಆಗಿರೋ ಅವರೇ ಇದ್ದಾರೆ, ಕಂಟಿನ್ಯೂ ಆಗ್ತಾರೆ. ನಮಗೆ ಚಾನ್ಸೇ ಕೊಟ್ಟಿಲ್ಲ. ಆದರೆ ನಮಗೂ ಒಂದು ಚಾನ್ಸ್ ಕೊಡಿ. ಈಗಾಗಲೇ 2 ವರ್ಷ ಕೊಡ್ತೀನಿ ಅಂತ ಹೇಳಿದ್ರಿ, 3 ವರ್ಷ ಆಗೋಯ್ತು. 3 ವರ್ಷ ಯಾಕಾಯಿತು ಅಂತ ನಿಮಗೆಲ್ಲ ಗೊತ್ತಿದೆ. ಬೇರೆ ಬೇರೆ ರಾಜ್ಯಕ್ಕೆ ಚುನಾವಣೆ ಬಂದವು, ನಮ್ಮ ಸ್ಟೇಟ್ ಒಳಗೆ ಕೂಡ 1-2 ಉಪಚುನಾವಣೆ ಬಂತು. ಅದಕ್ಕೋಸ್ಕರ ತಡ ಆಗಿದೆ. ಈಗಾಗಲೇ 3 ವರ್ಷ ಆಯಿತು.
ಕೊನೆಗೆ 2 ವರ್ಷನಾದ್ರು ನಮಗೆಲ್ಲ ಅಧಿಕಾರಕ್ಕೆ ಗದ್ದುಗೆಗೇರಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತ ಕೇಳಕ್ಕೆ ಬಂದಿದ್ದೀವಿ.